ಹೀಗೆ ಕೇರಳಂನಲ್ಲಿ ಯುಡಿಎಫ್ ಗೆದ್ದು ಸರ್ಕಾರ ರಚಿಸೋದಕ್ಕೆ ಮುಂದಾಗಿದೆ. ಆದರೆ ಮುಖ್ಯಮಂತ್ರಿ ಆಯ್ಕೆ ಮಾಡೋದಕ್ಕೆ ಕಾಂಗ್ರೆಸ್ ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದೆ. ಎಐಸಿಸಿ ವೀಕ್ಷಕರು ಆಗಮಿಸಿ ಶಾಸಕರ ಅಭಿಪ್ರಾಯ ಸಂಗ್ರಹಿಸಿ ಹೈಕಮಾಂಡ್ಗೆ ವರದಿಯನ್ನು ಸಲ್ಲಿಸಿದ್ದಾರೆ. ಮೂವರ ನಡುವೆ ಸದ್ಯ ಪೈಪೋಟಿ ಇದ್ದು ಯಾರಾಗ್ತಾರೆ ಕೇರಳದ ಮುಖ್ಯಮಂತ್ರಿ ಅನ್ನೋದು ಕುತೂಹಲ ಮೂಡಿಸಿದೆ. ಕಾಂಗ್ರೆಸ್ ನಾಯಕರ ಬೆಂಬಲಿಗರ ನಡುವೆ ಬ್ಯಾನರ್ ಬಡಿದಾಟ, ನಾಯಕರ ಫ್ಲೆಕ್ಸ್ಗಳಿಗೆ ಇಂಜಿನ್ ಆಯಿಲ್ ಹಾಕಿ ಪುಂಡಾಟ. ದೇವರ ಸ್ವಂತ ನಾಡು ಕೇರಳ ಸದ್ಯ ರಾಜಕೀಯ ಮೇಲಾಟಕ್ಕೆ ಸಾಕ್ಷಿಯಾಗ್ತಿದೆ. ಕೇರಳ ಕಾಂಗ್ರೆಸ್ನಲ್ಲಿ ಹೈಟೆನ್ಷನ್ ಏರ್ಪಟ್ಟಿದ್ದು ಮ್ಯಾರಥಾನ್ ಮೀಟಿಂಗ್ಗಳು ನಡೆಯುತ್ತಿವೆ. ಫ್ಲೆಕ್ಸ್ ಯುದ್ಧವೇ ಆರಂಭವಾಗಿದೆ. ಎಲ್ಡಿಎಫ್ನ ಕೆಂಪು ಕುದುರೆಯನ್ನ ಕಟ್ಟಿಹಾಕಿದ್ದ ಯುಡಿಎಫ್ ಪಡೆಯನ್ನ ಮುನ್ನಡೆಸುವವರು ಯಾರು ಎಂಬ ಪ್ರಶ್ನೆಗೆ ಫಲಿತಾಂಶ ಬಂದು 4 ದಿನವಾದರೂ ಉತ್ತರ ಸಿಕ್ಕಿಲ್ಲ. ಸಿಎಲ್ಪಿ ನಾಯಕನ ಆಯ್ಕೆಯ ಕಸರತ್ತು ಸದ್ಯ ಹೈಕಮಾಂಡ್ ಅಂಗಳದಲ್ಲಿ ಮುಂದುವರಿದಿದೆ. ವಿಪಕ್ಷ ನಾಯಕರಾಗಿ ಕಳೆದ 5 ವರ್ಷ ಪಿಣರಾಯಿ ಸರ್ಕಾರವನ್ನ ಸಮರ್ಥವಾಗಿ ಎದುರಿಸಿದ ವಿಡಿ ಸತೀಶನ್, ಕೇರಳ ಕಾಂಗ್ರೆಸ್ನ ಹಿರಿಯ ನಾಯಕ ರಮೇಶ್ ಚೆನ್ನಿತ್ತಲ, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್, ಕೇರಳದ ಈ ಮೂವರು ನಾಯಕರ ಮಧ್ಯೆ ಸಿಎಂ ಪಟ್ಟಕ್ಕಾಗಿ ಪೈಪೋಟಿ ಏರ್ಪಟ್ಟಿದೆ. ನಿನ್ನೆಯಷ್ಟೇ ಎಲ್ಲ ಶಾಸಕರ ಅಭಿಪ್ರಾಯ ಸಂಗ್ರಹಿಸಿರುವ ಎಐಸಿಸಿ ವೀಕ್ಷಕರು ಇಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ವರದಿ ಸಲ್ಲಿಸಿದ್ದಾರೆ. ಮೇ 10ರಂದು ಅಂದ್ರೆ ಭಾನುವಾರ ಎಐಸಿಸಿಯಿಂದ ಕೇರಳ ಸಿಎಂ ಹೆಸರು ಘೋಷಣೆ ನಿರೀಕ್ಷೆ ಇದ್ದು ಸೋಮವಾರವೇ ನೂತನ ಸಿಎಂ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಎನ್ನಲಾಗಿದೆ. ವೀಕ್ಷಕರು ಸಂಗ್ರಹಿಸಿದ ಶಾಸಕರ ಅಭಿಪ್ರಾಯದಲ್ಲಿ ಕೆಸಿ ವೇಣುಗೋಪಾಲ್ ಪರವೇ ಹೆಚ್ಚಿನ ಶಾಸಕರು ಮತ ಚಲಾಯಿಸಿದ್ದಾರೆ ಎನ್ನಲಾಗಿದೆ. ಈ ನಡುವೆ ಸಿಎಂ ಸ್ಥಾನಕ್ಕಾಗಿ ಬಿಗಿಪಟ್ಟು ಹಿಡಿದಿರುವ ವಿಡಿ ಸತೀಶನ್, ಮುಖ್ಯಮಂತ್ರಿ ಸ್ಥಾನ ಸಿಕ್ಕಿಲ್ಲ ಅಂದ್ರೆ ನನಗೆ ಬೇರ್ಯಾವುದೇ ಮಂತ್ರಿ ಸ್ಥಾನ ಬೇಡ ಎಂದು ಕಡ್ಡಿ ಮುರಿದಂತೆ ಹೇಳಿದ್ದಾರೆ ಎನ್ನಲಾಗಿದೆ. ಸದ್ಯ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರು ಮುಖ್ಯಮಂತ್ರಿ ಆಯ್ಕೆಯಲ್ಲಿ ಮಗ್ನರಾಗಿದ್ದಾರೆ. ಇತ್ತ ಕೇರಳದಲ್ಲಿ ತಮ್ಮ ನಾಯಕರ ಪರ ಬೆಂಬಲಿಗರು ಬ್ಯಾನರ್ ಹಾಕ್ತಿದ್ದಾರೆ. ವಿಡಿ ಸತೀಶನ್ ಬೆಂಬಲಿಗರು ನ್ಯಾಚುರಲ್ ಚಾಯ್ಸ್ ಎಂದು ಬ್ಯಾನರ್ ಹಾಕಿದ್ರೆ, ಕೆಸಿ ವೇಣುಗೋಪಾಲ್ ನಿಜವಾದ ನಾಯಕ ಎಂದು ಅವರ ಬೆಂಬಲಿಗರು ಬ್ಯಾನರ್ ಹಾಕಿದ್ದಾರೆ. ಈ ನಡುವೆ ತಿರುವನಂತಪುರಂನಲ್ಲಿ ವಿಡಿ ಸತೀಶನ್ ಬೆಂಬಲಿಗರು ಹಾಕಿದ್ದ ಪೋಸ್ಟರ್ಗೆ ಅಪರಿಚಿತರು ಇಂಜಿನ್ ಆಯಿಲ್ ಎರಚಿ ಪುಂಡಾಟ ಮೆರೆದಿದ್ದಾರೆ. ಕೇರಳದ ಗದ್ದುಗೆ ಇರುವವರು ಯಾರು ಎಂಬ ಪ್ರಶ್ನೆಗೆ ದೆಹಲಿಯಲ್ಲಿ ಹೈಕಮಾಂಡ್ ಉತ್ತರ ಹುಡುಕ್ತಿದೆ. 2 ದಿನಗಳಲ್ಲಿ ನೂತನ ಸಿಎಂ ಹೆಸರು ಘೋಷಣೆಯಾಗಲಿದೆ. ಬ್ಯೂರೋ ರಿಪೋರ್ಟ್, TV9. ಕೇರಳದಲ್ಲಿ ಇನ್ನೂ ಸಮಸ್ಯೆ ಬಗೆಹರಿದಂತ ರೀತಿಯ ಕಂಡು ಬರ್ತಾ ಇಲ್ಲ. ಯಾಕಂದ್ರೆ ಕೇರಳಂ ಕಾಂಗ್ರೆಸ್ನಲ್ಲಿ ಸಿಎಂ ರೇಸ್ನ ಪೈಪೋಟಿ ತೀವ್ರಗೊಳ್ತಾ ಇದೆ. ವಿಡಿ ಸತೀಶನ್ ಪರ ಬೆಂಬಲಿಗರು ಬೃಹತ್ ರ್ಯಾಲಿಯನ್ನ ಮಾಡ್ತಾ ಇದ್ದಾರೆ. ತಿರುವನಂತಪುರಂನಲ್ಲಿ ಸತೀಶನ್ ಪರ ಬೆಂಬಲಿಗರು ರ್ಯಾಲಿ ಮಾಡ್ತಾ ಇದ್ದಾರೆ. ಪಾಲಯಂ ಹುತಾತ್ಮ ಸ್ಮಾರಕದಿಂದ ಬೃಹತ್ ರ್ಯಾಲಿ ನಡೀತಾ ಇದೆ. ವಿಡಿ ಸತೀಶನ್ ಸಿಎಂ ಮಾಡುವಂತೆ ಬೆಂಬಲಿಗರು ಆಗ್ರಹಿಸ್ತಾ ಇದ್ದಾರೆ. ಕೇರಳದಲ್ಲಿ ಈ ಬಾರಿ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಬಹಳ ನಿಚ್ಚಳವಾದಂಥ ಬಹುಮತವನ್ನ ಪಡೆದಿದೆ. ಹಾಗಂತ ಸರ್ಕಾರ ರಚನೆಗೆ ಸಂಬಂಧಪಟ್ಟ ಹಾಗೆ ತ್ವರಿತವಾಗಿ ಆಗ್ಬೇಕಲ್ಲ, ಕ್ವಿಕ್ನೆಸ್ ಅದು ಕಾಂಗ್ರೆಸ್ ಅಲ್ಲಿ ಕಾಣ್ತಾ ಇಲ್ಲ. ಯಾಕೆ ಅಂತ ಅಂದ್ರೆ 3 ದಿನದಿಂದ ಅಲ್ಲಿರುವಂಥ 3 ಮಂದಿ ನಾಯಕರುಗಳು ತಮ್ಮದೇ ಆದಂಥ ಲಾಬಿಯನ್ನ ಮುಂದುವರಿಸ್ತಾ ಇದ್ದಾರೆ. ಇದು ಅಲ್ಲಿನ ಕಾಂಗ್ರೆಸ್ಗೂ ಕೂಡ ಬಹಳ ಹೊಡೆತ. ಹಾಗಾಗಿ ಒಂದು ಕ್ವಿಕ್ ಆದಂಥ ಒಂದು ನಿರ್ಧಾರಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬರಬೇಕಿತ್ತು. ಯಾಕೋ ಬರ್ತಾ ಇಲ್ಲಪ್ಪ. ಕೆಸಿ ವೇಣುಗೋಪಾಲೋ ಅಥವಾ ವಿಡಿ ಸತೀಶನ್ನೋ ಅಥವಾ ರಮೇಶ್ ಚೆನ್ನಿತ್ತಲನೋ ಇದಿನ್ನೂ ಗೊಂದಲವಾಗಿಯೇ ಉಳಿದಿದೆ. ರಮೇಶ್ ಚೆನ್ನಿತ್ತಲ ಹಾಗೆ ಕೆಸಿ ವೇಣುಗೋಪಾಲ್ ಒಂದು ಹಂತಲ್ಲೆಲ್ಲ ಡೆಲ್ಲಿಗೆ ಹೋಗಿ ಲಾಬಿ ಮಾಡಿ ಬಂದಿದ್ರು. ವಿಡಿ ಸತೀಶನ್ ಅಲ್ಲೇ ಕೇರಳದಲ್ಲಿದ್ದು ಬಹಳ ಮಂದಿಯನ್ನ ಅಂದರೆ ನಾಯಕರುಗಳನ್ನ ವಿಶ್ವಾಸಕ್ಕೆ ಪಡೆಯೋ ಪ್ರಯತ್ನ ಇದೆಲ್ಲ ಮಾಡ್ತಾ ಇದ್ದಾರೆ. ಇದು ಕಾಂಗ್ರೆಸ್ನಲ್ಲಿರುವಂಥ ಬಿರುಕು ಹೆಚ್ಚಾಗೋದಕ್ಕೆ ಕಾರಣ ಆಗ್ತಾ ಇದೆ. ಬಟ್ ಯಾಕೋ ಹೈಕಮಾಂಡ್ ಇದ್ರ ಬಗ್ಗೆ ತೋರಿಸ್ಬೇಕಾದಂಥ ಆತುರತೆ ಇನ್ನು ತೋರಿಸ್ತಾ ಇಲ್ಲ.